ಸಾಮಾಜಿಕ ಭದ್ರತೆ ಯೋಜನೆಯ ಫಲಾನುಭವಿಗಳು ಪಿಂಚಣಿ ಇಲ್ಲದೆ ಪರದಾಡ್ತಾ ಇದ್ದಾರೆ. ಪೆನ್ಷನ್ ಇಲ್ಲದೆ ಕಳೆದ 6 ತಿಂಗಳಿಂದ ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದಾಗ ಸಿಗುವಂತಹ ಉತ್ತರ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಗ್ಯಾರಂಟಿಗಳು. ಗ್ಯಾರಂಟಿ ಇಫೆಕ್ಟ್ ನಿಂದಾಗಿ ಪಿಂಚಣಿದಾರರು ಕಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ. ಅಷ್ಟಕ್ಕೂ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಪಿಂಚಣಿದಾರರು ಬನ್ನಿ ನೋಡ್ಕೊಂಡ್ ಬರೋಣ. ಒಂದ್ ಕಡೆ ರಣ ಬಿಸಿಲಿನ ನಡುವೆ ಟ್ರಾಫಿಕ್ ಜಾಮ್, ಇನ್ನೊಂದ್ ಕಡೆ ಪಿಂಚಣಿಗಾಗಿ ಸಾಲುಗಟ್ಟಿ ನಿಂತಿರೋ ವಯೋವೃದ್ಧರು, ಮತ್ತೊಂದೆಡೆ ಕ್ಯೂನಲ್ಲಿ ನಿಂತಿರೋ ಪಿಂಚಣಿದಾರರ ಪಾಸ್ಬುಕ್ ಎಂಟ್ರಿ ಮಾಡ್ತಿರೋ ಕೆವೈಸಿ ಆಪರೇಟರ್. ಈ ದೃಶ್ಯ ಕಂಡು ಬಂದಿದ್ದು ಹುಬ್ಬಳ್ಳಿ ನಗರ ಮತ್ತು ತಾಲೂಕು ಆಡಳಿತ ಸೌಧದಲ್ಲಿ. ಕಳೆದ 6-7 ತಿಂಗಳಿನಿಂದ ವೃದ್ಧರು, ಅಂಗವಿಕಲರು, ವಿಧವೆಯರು ಉಪಜೀವನ ನಡೆಸಲು ಒದ್ದಾಡ್ತಾ ಇದ್ದಾರೆ. ನಿತ್ಯ ಬ್ಯಾಂಕ್ ಶಾಖೆಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸುವುದು, ಬ್ಯಾಂಕ್ನವರು ನಿಮ್ಮ ಪೆನ್ಷನ್ ಇನ್ನೂ ಬಂದಿಲ್ಲ ಎಂದು ಹೇಳುವುದು ಸಾಮಾನ್ಯವಾಗಿದೆ. ಸರ್ಕಾರದ ಯೋಜನೆಗಳಲ್ಲಿ ಬಂದಾದ ಸಾಮಾಜಿಕ ಭದ್ರತೆ ಎಂಬುದು ದುರ್ಬಲರಿಗೆ ಇಲ್ಲವಾಗಿದೆ. ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಗಮನ ಹರಿಸಿದ ಪರಿಣಾಮ ತಿಂಗಳ ಪಿಂಚಣಿ ಹಣ ಪಾವತಿಯಾಗದೆ ಪಿಂಚಣಿದಾರರು ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಹೊರತಾಗಿಲ್ಲ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ಸುತ್ತಮುತ್ತಲು ಜನ ದಿನನಿತ್ಯ ಅಲೆದು ಸುಸ್ತಾಗ್ತಾ ಇದ್ದಾರೆ. ಪೆನ್ಷನ್ ರೀ ನಂದು ಹೋದ ವರ್ಷ 23 ಫೆಬ್ರವರಿಗಿನ ಆವಾಗಿನ ಸುಟ್ಟು ಬಂದಿಲ್ಲ ರೀ. ಇಲ್ಲಿ ಬಂದ್ರೆ ಬ್ಯಾಂಕಿಗೆ ಹೋಗಂತಾರೆ ರೀ, ಬ್ಯಾಂಕಿಗೆ ಹೋದ್ರೆ ಇಲ್ಲಿ ಬರ್ರಿ ಅಂತಾರೆ. ಅದು ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು ರೀ. ಒಂದು 10-12 ಸಲ ಬಂದೀನಿ ರೀ, ಇನ್ನೂ ಆಗುವಲ್ದು. ಅದು ಪೆನ್ಷನ್ ಬರೋವಲ್ದು ರೀ ನಂದು. 23 ಫೆಬ್ರವರಿ ಸುಟ್ಟು ಬರುವಲ್ದು ರೀ. ಕಣ್ಣು ಕಾಣದ ಅಂಗವಿಕಲರದ್ದು ಇದೇ ಪರಿಸ್ಥಿತಿಯಾಗಿದೆ. ಪೋಸ್ಟ್ ಆಫೀಸ್ಗೆ ಹೋದ್ರೆ ತಹಶೀಲ್ದಾರ್ ಆಫೀಸ್ಗೆ ಕಳಿಸ್ತಾರೆ, ತಹಶೀಲ್ದಾರ್ ಕಚೇರಿಗೆ ಹೋದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಂತಾರೆ. ಹೀಗೆ ದಿನನಿತ್ಯ ಅಲೆದಾಡಿಸ್ತಾರೆ ಅಂತಾರೆ ವಯೋವೃದ್ಧರು. ಇದು ಇವರೊಬ್ಬರದ್ದೇ ಅಲ್ಲ, ಎಲ್ಲರ ಸಮಸ್ಯೆ ಇದಾಗಿದೆ. ಅಲ್ಲೇ ಪೋಸ್ಟಿಗೆ ಹೋಗ್ಯವ್ರಿ, ತಹಶೀಲ್ದಾರ್ ಆಫೀಸ್ಗೆ ಹೋಗಂತಾರೆ. ತಹಶೀಲ್ದಾರ್ ಆಫೀಸಿಂದ ಹೋಗಿ ಪೋಸ್ಟಿಗೆ ಹೋಗಂತಾರೆ. ಪೋಸ್ಟ್ನಾಗ ಚೆಕ್ ಮಾಡ್ತೇವೆ, ಅಲ್ಲಿ ಬಿದ್ದೇ ಇಲ್ಲ ಅಂತಾರೆ. ಇಲ್ಲಿ ಹೋಗ್ರಿ ಅಂತಾರೆ, ಇಲ್ಲಿ ಆರ್ಡರ್ ತೊಗೋತಾರೆ. ಇನ್ನು 20 ದಿನ ಬಿಟ್ಟಬಾ, 25 ದಿನ ಬಿಟ್ಟಬಾ ಅಂತಾರೆ. ಬರ್ತೇವೆ, ಮತ್ತೆ ಕೇಳ್ತೇವೆ, ಹೋಗ್ತೀವ್ರಿ. ಪೋಸ್ಟ್ನಾಗ ಬ್ಯಾಂಕ್ನಾಗ ಜಮಾ ಆಗಿಲ್ಲ ಇನ್ನೂ ನಿಮ್ಮ ಪಿಂಚಣಿ ಹಣ? ಪಿಂಚಣಿ ಒಟ್ಟ ಬ್ಯಾಂಕಿನಾಗೂ ಪೋಸ್ಟ್ಲಾಗಿಲ್ಲ, ಎಲ್ಲಿ ಆಗಿಲ್ಲ. ಯಾವ ಥರದಿಂದ ನಿಂತೈತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ತಿಳಿಸಿ ಯಾರು ಹೇಳವಲ್ರು. ಈಗ ಇದನ್ನು ಈಗ ಅವರು ಡಾಕ್ಯುಮೆಂಟಿಗೆ ಕೊಡ್ತೇವ್ರಿ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಕ್ರಿ. ಮತ್ತೆ ಅವ್ರು ಕೇಳ್ಕೊಂಡು ಹೋದೇನು ಮತ್ತೆ ಅವ್ರು ಹೇಳ್ದಂಗೆ ಮತ್ತೆ ಸುಮ್ಮನೆ ಮತ್ತೆ ಪೋಸ್ಟಿಗೆ ಅಡ್ಡಾಡೋದು, ಪೋಸ್ಟ್ಲಿಂದ ಮತ್ತೆ ಇಲ್ಲಿಗೆ ಬರೋದು. ಪಿಂಚಣಿ ಹಣ ಸೌಲಭ್ಯಕ್ಕಾಗಿ ನಿತ್ಯ ಪರದಾಡುತ್ತಿರೋ ಜನಸಾಮಾನ್ಯರು ಧಾರವಾಡ ಜಿಲ್ಲೆಯಲ್ಲಿ 2,37,000ಕ್ಕೂ ಅಧಿಕ ಮಂದಿ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಪಿಂಚಣಿದಾರರಿಗೆ ಕಿರಿಕಿರಿ ತಪ್ತಾ ಇಲ್ಲ. ದಿನನಿತ್ಯ ಪಿಂಚಣಿ ಹಣಕ್ಕಾಗಿ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದಾರೆ. ಅನೇಕ ಯೋಜನೆಗಳ ಮೂಲಕ ದುರ್ಬಲ ವರ್ಗದವರಿಗೆ ಪಿಂಚಣಿ ಎಂಬುದು ಸಾಮಾಜಿಕ ಭದ್ರತೆ ನೀಡಬೇಕಾಗಿತ್ತು. ಆದರೆ ಪಿಂಚಣಿದಾರರಿಗೆ ಹಣ ಬರದೆ ಅಭದ್ರತೆ ಕಾಡ್ತಾ ಇದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನಮ್ಮ ಒದ್ದಾಟ ಕೂಡ ತಪ್ತಾ ಇಲ್ಲ. ನಮಗೂ ಜೀವನ ಭದ್ರತೆ ಒದಗಿಸಿ ಅನ್ನೋದು ಜನಸಾಮಾನ್ಯರ ಆಗ್ರಹವಾಗಿದೆ. ಇನ್ನಾದರೂ ಸರ್ಕಾರ ಈ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಾ ಕಾದು ನೋಡಬೇಕಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.